ಚೌಳು ಮತ್ತು ಕ್ಷಾರ ಮಣ್ಣಿನ ಕೊಳಗಳಿಗೆ ಮೀನು ಕೃಷಿ ತಾಂತ್ರಿಕತೆ ಅಭಿವೃದ್ಧಿ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 5,60,000 ಹೆಕ್ಟೇರಿನಷ್ಟು ಜಲಸಂಪನ್ಮೂಲಗಳಿವೆ. ಇವುಗಳಲ್ಲಿ ಕಾವೇರಿ ಜಲಾನಯನ ಪ್ರದೇಶವಾದ ಮಂಡ್ಯ ಜಿಲ್ಲೆ ಅಂದಾಕ್ಷಣ ಥಟ್ಟನೆ ಮನಸ್ಸಿಗೆ ಬರುವುದು ಇದು ಒಂದು ಸಕ್ಕರೆ ನಗರ ಎಂದು. ಇಲ್ಲಿ ಮುಖ್ಯವಾಗಿ ಕಬ್ಬು ಬೆಳೆಸಿ ಸಕ್ಕರೆ ಹಾಗೂ ಬೆಲ್ಲವನ್ನು ಉತ್ಪಾದನೆ ಮಾಡುತ್ತಾರೆ. ಇದರ ಜೊತೆಗೆ ರೈತರು ಈ ಪ್ರದೇಶದಲ್ಲಿ ಭತ್ತ, ರಾಗಿ, ಮುಸುಕಿನ ಜೋಳ ಮುಂತಾದ ಬೆಳೆಗಳನ್ನು ಬೆಳೆಯಲಾಗುತ್ತಿದ್ದು, ತಮ್ಮ ಜಮೀನುಗಳನ್ನು ಒಂದೇ ಕಸುಬಿಗೆ ಉಪಯೋಗಿಸುವುದು, ಅಗತ್ಯಕ್ಕಿಂತ ಹೆಚ್ಚು ನೀರಿನ ಉಪಯೋಗ, ರಸಗೊಬ್ಬರಗಳ ಅಸಮರ್ಪಕ ಬಳಕೆ, ಬಿಸಿಲಿನಲ್ಲಿ ದೀರ್ಘಕಾಲ ಒಣಗುವಿಕೆಯಿಂದ ಸಾವಿರಾರು ಎಕರೆ ಜಮೀನು ಚೌಳು ಮತ್ತು ಕ್ಷಾರ ಮಣ್ಣಿನ ಪ್ರದೇಶವಾಗಿ ಪರಿವರ್ತನೆಯಾಗುತ್ತಿದೆ. ಇದು ಕೇವಲ ನಮ್ಮ ರಾಜ್ಯದ ಅಥವಾ ದೇಶದ ಸಮಸ್ಯೆಯಲ್ಲ, ಜಾಗತಿಕ ಸಮಸ್ಯೆಯಾಗುತ್ತಿದೆ. ಪ್ರಪಂಚದಲ್ಲಿ ಸುಮಾರು 954 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಈ ಸಮಸ್ಯೆ ಇದ್ದು, ರಾಷ್ಟ್ರೀಯ ಕೃಷಿ ಆಯೋಗದ ಪ್ರಕಾರ ಭಾರತದಲ್ಲಿ 7.42 ಮಿಲಿಯನ್ ಹೆಕ್ಟೇರ್, ಕರ್ನಾಟಕದಲ್ಲಿ 2.41 ಲಕ್ಷ ಹೆಕ್ಟೇರ್ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ 6,132 ಹೆಕ್ಟೇರ್ನಷ್ಟಿದೆ ಎಂದು ಅಂದಾಜಿಸಲಾಗಿದೆ. ಈ ಸಮಸ್ಯಾತ್ಮಕ ಮಣ್ಣುಗಳನ್ನು ಕೃಷಿ ಬಳಕೆಗೆ ಒಳಪಡಿಸಲು ಹಲವಾರು ಪ್ರಯತ್ನಗಳು ಚಾಲ್ತಿಯಲ್ಲಿದ್ದರೂ ಆರ್ಥಿಕ ದೃಷ್ಟಿಯಿಂದ ಸಾಧ್ಯವಾಗುತ್ತಿಲ್ಲ. ಸಮಸ್ಯಾತ್ಮಕ ಮಣ್ಣಿನ ವಿಧಗಳು. ಸಮಸ್ಯಾತ್ಮಕ ಮಣ್ಣಿನ ವಿಧಗಳನ್ನು ವಿದ್ಯುತ್ವಾಹಕತೆ, ಎಕ್ಸ್ಚೇಂಜಬಲ್ ಸೋಡಿಯಂ ಪರ್ಸೆಂಟೇಜ್, ರಸಸಾರ ಮತ್ತು ಸೋಡಿಯಂ ಅಬ್ಸಾರ್ಪ್ಷನ್ ರೇಷಿಯೋ ಆಧಾರದ ಮೇಲೆ ಇಲ್ಲಿ ತೋರಿಸಿರುವ ರೀತಿಯಲ್ಲಿ ವಿಂಗಡಿಸಲಾಗಿದೆ. ಈ ರೀತಿಯ ಸಮಸ್ಯಾತ್ಮಕ ಚೌಳು ಮತ್ತು ಕ್ಷಾರ ಮಣ್ಣಿನ ಪ್ರದೇಶವು ಕೃಷಿಗೆ ಉಪಯೋಗಿಸಲಾಗುತ್ತಿಲ್ಲ. ಈ ವಿಚಾರವನ್ನು ಮನಗಂಡು ಒಳನಾಡು ಮೀನುಗಾರಿಕೆ ವಿಭಾಗ, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ಚೌಳು ಮತ್ತು ಕ್ಷಾರ ಮಣ್ಣಿನ ಪ್ರದೇಶವನ್ನು ಸದ್ಬಳಕೆ ಮಾಡಿಕೊಳ್ಳಲು ಇಂತಹ ಪ್ರದೇಶಗಳಲ್ಲಿ ಮೀನು ಕೃಷಿ ತಾಂತ್ರಿಕತೆ ಅಭಿವೃದ್ಧಿಪಡಿಸಿ ಮೀನು ಕೃಷಿಯನ್ನು ಪರ್ಯಾಯ ಚಟುವಟಿಕೆಯಾಗಿ ಜನಪ್ರಿಯಗೊಳಿಸಲು ರೈತರೊಡನೆ ಪ್ರಥಮ ಹಂತದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಆರಂಭಿಸಲಾಯಿತು. ಈ ಪ್ರಾಯೋಜನದ ಪ್ರಮುಖ ಉದ್ದೇಶಗಳೆಂದರೆ ಚೌಳು ಮತ್ತು ಕ್ಷಾರ ಮಣ್ಣುಗಳನ್ನು ಗುರುತಿಸುವುದು, ಇಂತಹ ಮಣ್ಣಿನಲ್ಲಿ ನಿರ್ಮಿಸಿರುವ ಕೊಳಗಳಿಗೆ ಸೂಕ್ತ ಮೀನು ತಳಿಗಳನ್ನು ಗುರುತಿಸುವುದು, ಸೂಕ್ತ ಮೀನು ಕೃಷಿ ಪದ್ಧತಿಗಳನ್ನು ಅಭಿವೃದ್ಧಿಪಡಿಸುವುದು, ಸಿದ್ಧಪಡಿಸಿದ ತಾಂತ್ರಿಕತೆಯ ಆರ್ಥಿಕ ಅವಲೋಕನ, ರೈತರ ಕೊಳಗಳಲ್ಲಿ ಪ್ರಾತ್ಯಕ್ಷಿಕೆ ಮತ್ತು ರೈತರಿಗೆ ತರಬೇತಿ ನೀಡುವುದು. ಯೋಜನೆಯ ಪ್ರಾರಂಭಿಕ ಹಂತದಲ್ಲಿ ರೈತರೊಡನೆ ವಿಚಾರ ವಿನಿಮಯ ನಡೆಸಿ, ತಾಕುಗಳಿಗೆ ಭೇಟಿ ನೀಡಿ ಮಣ್ಣಿನ ಪರಿಶೀಲನೆ ನಡೆಸಿ, ಇಲಾಖೆ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳನ್ನು ಕರೆಸಿ ಸಂವಾದ ನಡೆಸಿ ಯೋಜನೆಯ ರೂಪುರೇಷೆಗಳನ್ನು ನಿರ್ಧರಿಸಲಾಯಿತು. ಜಿಲ್ಲೆಯ 258 ಗ್ರಾಮಗಳಲ್ಲಿ ಮಣ್ಣಿನ ಸರ್ವೇಕ್ಷಣೆ ಮಾಡಿ ಗುರುತಿಸಿ ಪ್ರಯೋಗಗಳು ಮತ್ತು ಪ್ರಾತ್ಯಕ್ಷಿಕೆಗಳನ್ನು ನಡೆಸಲಾಯಿತು. ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂನಲ್ಲಿ ನಡೆಸಿದ ಸಂಶೋಧನೆಯ ಆಧಾರದ ಮೇಲೆ ಸೂಕ್ತ ಮಣ್ಣು ಮತ್ತು ನೀರು ನಿರ್ವಹಣಾ ಕ್ರಮಗಳನ್ನು ತಿಳಿಸಲಾಯಿತು. ಚೌಳು ಮತ್ತು ಕ್ಷಾರ ಮಣ್ಣಿನ ಕೊಳಗಳಲ್ಲಿ ಮೀನುಮರಿ ಪಾಲನೆ. ನಮ್ಮ ರಾಜ್ಯದ ಜಲಸಂಪನ್ಮೂಲದ 50% ಮೀನು ಕೃಷಿ ಕೈಗೊಳ್ಳಲು ಸುಮಾರು 46 ಕೋಟಿ ಬಿತ್ತನೆ ಮರಿಗಳ ಅವಶ್ಯಕತೆ ಇದ್ದು, ಮಂಡ್ಯ ಜಿಲ್ಲೆಯಲ್ಲಿ 28,426 ಹೆಕ್ಟೇರ್ ಜಲಸಂಪನ್ಮೂಲವಿದ್ದು 2 ಕೋಟಿಗೂ ಅಧಿಕ ಬಿತ್ತನೆ ಮೀನು ಮರಿಗಳ ಅವಶ್ಯಕತೆ ಇದೆ. ಇದನ್ನು ಮನಗಂಡು ಚೌಳು ಮತ್ತು ಕ್ಷಾರ ಮಣ್ಣಿನ ಕೊಳಗಳಲ್ಲಿ ಮೀನು ಮರಿಪಾಲನೆ ಮಾಡಲು ಸೂಕ್ತ ತಾಂತ್ರಿಕತೆ ಮತ್ತು ಉತ್ತೇಜನ ನೀಡಲಾಗಿದೆ. ಕೊಳ ನಿರ್ಮಾಣ. ಆಯ್ದ ಚೌಳು ಮತ್ತು ಕ್ಷಾರ ಮಣ್ಣಿನ ಪ್ರದೇಶದಲ್ಲಿ 10 ರಿಂದ 20 ಕುಂಟೆ ಅಥವಾ 1,000 ರಿಂದ 2,000 ಚದುರ ಮೀಟರ್ ವಿಸ್ತೀರ್ಣದಲ್ಲಿ 3 ರಿಂದ 5 ಅಡಿ ಆಳದ ಆಯತಾಕಾರದ ಕೊಳ ಮಾಡಬೇಕು. ಹೊರಗಡೆಯಿಂದ ಕಳೆ ಮೀನುಗಳು ಒಳಬರದಂತೆ ಹಾಗೂ ಸಾಕಣೆ ಮಾಡುವ ಮೀನು ಮರಿಗಳು
ಕೊಳದಿಂದ ಹೊರಹೋಗದಂತೆ ರಕ್ಷಿಸಲು ಕೊಳಕ್ಕೆ ಒಳ ಮತ್ತು ಹೊರ ತೂಬುಗಳನ್ನಿಟ್ಟು ಸೂಕ್ತ ನಿಯಂತ್ರಕಗಳನ್ನು ಅಳವಡಿಸಿ ಸಣ್ಣ ಕಣ್ಣಿನ ಬಲೆಯನ್ನು ಕಟ್ಟಬೇಕು. ಈ ರೀತಿಯ ಮಣ್ಣಿಗೆ ಅಂಟುಗುಣ ಕಡಿಮೆ ಇರುವುದರಿಂದ ಕೊಳದ ಒಳ ಇಳಿಜಾರು 1ರಿಂದ 2.5ರಷ್ಟು ಅನುಪಾತದಲ್ಲಿ ಇರಬೇಕು. ಮರಿ ಬಿತ್ತನೆಯ ಪೂರ್ವ ಸಿದ್ಧತೆಗಳು. ಹಳೆಯ ಕೊಳಗಳಾಗಿದ್ದರೆ ನೀರು ಕಡಿಮೆ ಮಾಡಿ ಕಳೆ ಸಸ್ಯಗಳನ್ನು ತೆಗೆದುಹಾಕಬೇಕು. ಕಳೆ ಮೀನುಗಳನ್ನು ಎಳೆ ಬಲೆಯ ಸಹಾಯದಿಂದ ಹಿಡಿದು ನಿರ್ಮೂಲನೆ ಮಾಡಬೇಕು. ಕೊಳಕ್ಕೆ 1.5 ಅಡಿಯಷ್ಟು ನೀರು ತುಂಬಿಸಿ ಪ್ರತಿ ಚದರ ಮೀಟರ್ಗೆ ಹಸಿ ಸಗಣಿಯನ್ನು 200ರಿಂದ 250 ಗ್ರಾಂನಂತೆ ಹಾಗೂ ಯೂರಿಯಾವನ್ನು 1 ಗ್ರಾಂನಂತೆ ನೀರಿನಲ್ಲಿ ಕಲಸಿ ರಾಡಿ ಮಾಡಿ ನೀರಿನ ಮೇಲೆ ಎರಚಬೇಕು. ಕೊಳವು ಕ್ಷಾರ ಮಣ್ಣಿನದಾದರೆ ಪ್ರತಿ ಚದುರ ಮೀಟರ್ಗೆ ಜಿಪ್ಸಮ್ ಅನ್ನು 70 ಗ್ರಾಂನಂತೆ ನೀರಿನ ಗುಣಧರ್ಮವನ್ನು ಉತ್ತಮಪಡಿಸಲು ನೀರಿನ ಮೇಲೆ ಎರಚಬೇಕು. ನೀರಿನಲ್ಲಿರುವ ಕೀಟಗಳ ನಿರ್ಮೂಲನೆಗಾಗಿ 5 ದಿನಗಳ ನಂತರ ಪ್ರತಿ ಹೆಕ್ಟೇರಿಗೆ 18 ಕೆಜಿ ಸೋಪ್ ಪೌಡರ್ ಮತ್ತು 54 ಲೀಟರ್ ಅಗ್ಗದ ಯಾವುದಾದರೂ ಎಣ್ಣೆ ಬಳಸಿ ಸೋಪ್ ಆಯಿಲ್ ಎಮಲ್ಷನ್ ಮಾಡಿ ನೀರಿನ ಮೇಲೆ ಎರಚಬೇಕು. ನಂತರ ಸತ್ತ ಕೀಟಗಳನ್ನು ಸಣ್ಣ ಕಣ್ಣಿನ ಬಲೆಯಿಂದ ಎಳೆದು ಹೊರಹಾಕಬೇಕು. ಗೊಬ್ಬರ ಹಾಕಿದ 7ರಿಂದ 10 ದಿನಗಳಲ್ಲಿ ಸೂಕ್ಷ್ಮ ಜೀವಿಗಳು ಪ್ಲಾಂಕ್ಟಾನ್ ಉತ್ಪತ್ತಿಯಾಗಿ ಸ್ಪಾನ್ ಮರಿಗಳನ್ನು ತಂದುಬಿಡಲು ಕೊಳ ಸಿದ್ಧವಾಗುತ್ತದೆ. ಮೀನು ಮರಿಗಳ ಬಿತ್ತನೆ. ಮೀನುಗಾರಿಕೆ ಇಲಾಖೆಯ ಮರಿ ಉತ್ಪಾದನಾ ಕೇಂದ್ರ ಬಿಆರ್ಪಿ ಅಥವಾ ಕೆಆರ್ಎಸ್ ಅಥವಾ ಕಬಿನಿ ಫಾರಂನಿಂದ ಸ್ಪಾನ್ ಮರಿಗಳನ್ನು ತಂದು ಮರಿಗಳ ಚೀಲಗಳನ್ನು 10ರಿಂದ 15 ನಿಮಿಷಗಳ ಕಾಲ ಕೊಳದ ನೀರಿನ ಮೇಲೆ ತೇಲಿಬಿಟ್ಟು ಉಷ್ಣತೆಯನ್ನು ಸರಿದೂಗಿಸಬೇಕು. ನಂತರ ನಿಧಾನವಾಗಿ ಚೀಲದ ಬಾಯಿ ಬಿಚ್ಚಿ ಕೊಳದ ನೀರನ್ನು ಚೀಲಕ್ಕೆ ಹಾಕಬೇಕು. ನಂತರ ಚೀಲದ ಬಾಯಿಯನ್ನು ಕೊಳದ ನೀರಿಗೆ ಒಡ್ಡಿ ನಿಧಾನವಾಗಿ ಬಿಡಬೇಕು. ಪ್ರತಿ ಚದರ ಮೀಟರ್ಗೆ 500 ಮರಿಗಳಂತೆ ಬಿತ್ತನೆ ಮಾಡಬೇಕು. ಕೊಳಗಳಲ್ಲಿ ಬಗ್ಗಡತೆ ಹೆಚ್ಚಿದ್ದಾಗ ಸ್ಪಾನ್ ಮರಿಗಳ ಬದುಕುಳಿಯುವಿಕೆ ಕಡಿಮೆ. ಆದ್ದರಿಂದ ಸ್ಪಾನ್ ಮರಿಗಳ ಬದಲು 2ರಿಂದ 2.5 ಸೆಂಟಿಮೀಟರ್ ಉದ್ದದ ಫ್ರೈ ಮರಿಗಳನ್ನು ಪ್ರತಿ ಚದರ ಮೀಟರ್ಗೆ 30ರಿಂದ 50 ಮರಿಗಳಂತೆ ಬಿತ್ತನೆ ಮಾಡಬೇಕು. ಪಕ್ಷಿಯಿಂದ ಮೀನು ಮರಿಗಳಿಗೆ ರಕ್ಷಣೆ ನೀಡಲು ಕೊಳದ ಮೇಲೆ ಸಣ್ಣ ಕಣ್ಣಿನ ಬಲೆ ಅಥವಾ ಅಲ್ಲಲ್ಲಿ ತಂತಿಗಳನ್ನು ಕಟ್ಟಿ ಪ್ಲಾಸ್ಟಿಕ್ ಚೀಲಗಳನ್ನು ಕಟ್ಟಿ ನೇತು ಹಾಕಿ ಹೆದರಿಸಬೇಕು. ಅಗತ್ಯವಿದ್ದರೆ ನಿತ್ಯ ಕಾವಲು ಇರಬೇಕು. ಕ್ರಿಮಿನಾಶಕಗಳು ಅಥವಾ ರಾಸಾಯನಿಕಗಳು ಕೊಳ ಸೇರದ ಹಾಗೆ ನೋಡಿಕೊಳ್ಳಬೇಕು. ಆಹಾರ ನೀಡುವಿಕೆ. ಸ್ಪಾನ್ ಮರಿಗಳನ್ನು ಬಿಟ್ಟ ಮೊದಲ ವಾರದಲ್ಲಿ 1 ಲಕ್ಷ ಮರಿಗಳಿಗೆ ಆಹಾರವಾಗಿ 1 ಕೆಜಿ ಕಡಲೆಕಾಯಿ ಹಿಂಡಿಯನ್ನು 2 ಭಾಗ ಮಾಡಿ 1 ಭಾಗವನ್ನು ನೀರಿನಲ್ಲಿ ನೆನೆಹಾಕಿ ಹಾಲಿನಂತೆ ಮಾಡಿ ಬೆಳಗ್ಗೆ ಸಮಯದಲ್ಲಿ ಹಾಗೂ ಇನ್ನೊಂದು ಭಾಗವನ್ನು ಮಧ್ಯಾಹ್ನ ಅಥವಾ ಸಾಯಂಕಾಲ ನೀಡಬೇಕು. ನಂತರದ ದಿನಗಳಲ್ಲಿ ಹಿಂಡಿಯನ್ನು ಪುಡಿ ಮಾಡಿಸಿ ಜೊತೆಗೆ ಅಕ್ಕಿ ತೌಡನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಒದ್ದೆ ಮಾಡಿ ಮೀನು ಮರಿಗಳ ದೇಹ ತೂಕದ 10% ದಿನಕ್ಕೆ 2 ಅಥವಾ 3 ಕಂತುಗಳಲ್ಲಿ ನೀಡಬೇಕು. ಮರಿಗಳು ಬೆಳೆದಂತೆ ಆಹಾರ ಹೆಚ್ಚು ಮಾಡುತ್ತಾ ದೇಹ ತೂಕದ ಆಧಾರದ ಮೇಲೆ ನೀಡಬೇಕು ಮತ್ತು 5% ಇಳಿಸಬೇಕು. ಒಟ್ಟಾರೆಯಾಗಿ 45 ದಿನಗಳ 1 ಲಕ್ಷ ಸ್ಪಾನ್ ಮರಿಗಳ ಪಾಲನೆಗೆ 300ರಿಂದ 400 ಕೆಜಿ ಆಹಾರ ಬೇಕಾಗುತ್ತದೆ. ನೀರಿನ ಗುಣಧರ್ಮಗಳು.
ಪ್ರತಿ ವಾರಕ್ಕೊಮ್ಮೆ ಪ್ರತಿ ಹೆಕ್ಟೇರ್ಗೆ 500ರಿಂದ 750 ಕೆಜಿಯಷ್ಟು ಸಗಣಿಯನ್ನು ನೀರಿನಲ್ಲಿ ಕಲಸಿ ರಾಡಿ ಮಾಡಿ ಕೊಳದ ಎಲ್ಲಾ ಕಡೆ ಎರಚಬೇಕು. ಕೊಳದ ನೀರು ಅತಿ ಹೆಚ್ಚು ಹಸಿರು ಬಣ್ಣಕ್ಕೆ ತಿರುಗಿದರೆ 20ರಿಂದ 25% ನೀರನ್ನು ಬದಲಿಸಬೇಕು. ಆಗಾಗ ನೀರನ್ನು ಬಸಿಯಲು ಸಾಧ್ಯವಿದ್ದರೆ ಸ್ವಲ್ಪ ಭಾಗ ನೀರು ಬಸಿದು ಲವಣಾಂಶವನ್ನು ಕಡಿಮೆ ಮಾಡಬೇಕು. ಕಟಾವು ಮತ್ತು ಮಾರಾಟ. ಮರಿಗಳು ಸುಮಾರು 30ರಿಂದ 40 ದಿನಗಳಲ್ಲಿ 4ರಿಂದ 5 ಸೆಂಟಿಮೀಟರ್ ಉದ್ದ ಬೆಳೆಯುತ್ತವೆ. ಮರಿಗಳನ್ನು ಇನ್ನೂ 70ರಿಂದ 90 ದಿನಗಳವರೆಗೆ ಬೆಳೆಸಿದರೆ 8ರಿಂದ 10 ಸೆಂಟಿಮೀಟರ್ ಉದ್ದ ತಲುಪುತ್ತವೆ. ಆಗ ಬೆರಳುದ್ದದ ಮರಿಗಳಿಗೆ ಉತ್ತಮ ಬೇಡಿಕೆ ಹಾಗೂ ಬೆಲೆ ಸಿಗುತ್ತದೆ. ಮರಿಗಳನ್ನು ಮಾರಾಟ ಮಾಡುವ 1 ದಿನ ಮೊದಲು ಆಹಾರ ನೀಡದೆ ಎಳೆಬಲೆಯ ಸಹಾಯದಿಂದ ಎಳೆದು ಮರಿಗಳನ್ನು ಹಾಪಗಳಲ್ಲಿ ಹಾಕಿ ಒಳ್ಳೆಯ ನೀರು ಬಿಟ್ಟು 3ರಿಂದ 4 ಗಂಟೆಗಳ ಕಾಲ ಕಂಡೀಷನಿಂಗ್ ಮಾಡಬೇಕು. ನಂತರ ಪ್ಲಾಸ್ಟಿಕ್ ಚೀಲಗಳಲ್ಲಿ ನೀರು ತುಂಬಿ 150ರಿಂದ 400 ಮರಿಗಳವರೆಗೆ ಬಿಟ್ಟು ಆಮ್ಲಜನಕ ತುಂಬಿ ಬಾಯಿ ಕಟ್ಟಿ ಸಾಗಾಣಿಕೆ ಮಾಡಬಹುದು. ಹೆಚ್ಚಿನ ಸಂಖ್ಯೆಯಲ್ಲಿ ಸಾಗಾಣಿಕೆ ಮಾಡಬೇಕಾದ ಸಂದರ್ಭದಲ್ಲಿ ದೊಡ್ಡ ಪ್ಲಾಸ್ಟಿಕ್ ಡ್ರಮ್ಗಳಲ್ಲಿ ನೀರು ತುಂಬಿ ಆಮ್ಲಜನಕವನ್ನು ನಿರಂತರವಾಗಿ ಹಾಯಿಸುತ್ತಾ ಸಾಗಾಣಿಕೆ ಮಾಡಬಹುದು. ಸ್ಪಾನ್ನಿಂದ ಬೆರಳುದ್ದದ ಮರಿಗಳವರೆಗೆ ಪಾಲನೆ ಮಾಡಿದಾಗ 7ರಿಂದ 21% ಬದುಕುಳಿಯುವಿಕೆಯನ್ನು ಪಡೆಯಬಹುದು.